ಎಸ್, ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆಗಳು ಮತ್ತು ದರ್ಶನ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿರುವಂಥದ್ದು. ಅದರ ಜೊತೆಗೆ ಅನ್ನದಾನ, ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಅನ್ನದಾನ ಕೂಡ ಸ್ಥಗಿತಗೊಂಡಿದೆ. ಇನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳದ ಅನ್ನಛತ್ರದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಅನ್ನದಾನಕ್ಕೆ ಬಹಳ ದೊಡ್ಡ ಒಂದು ಪರಿಕಲ್ಪನೆಯನ್ನು ಒದಗಿಸಿಕೊಟ್ಟಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಪ್ರತಿನಿತ್ಯ ಸಾವಿರಾರು ಮಂದಿ ಇಲ್ಲಿನ ಒಂದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ. ಆದರೆ ಇವತ್ತು ಗ್ರಹಣದ ದಿನ, ಆ ಗ್ರಹಣ ಇದ್ರೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರಿಗೆ, ಅಂದ್ರೆ ಗ್ರಹಣ ಮಧ್ಯಾಹ್ನ 3 ಗಂಟೆ ನಂತರ ಗ್ರಹಣದ ಎಫೆಕ್ಟ್ ಇರುವಂತದ್ದು. ಹಾಗಾಗಿ ಈಗಾಗಲೇ ಮಧ್ಯಾಹ್ನದ ಅನ್ನದಾನದ ವ್ಯವಸ್ಥೆಗಳಿಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ತಯಾರಿಗಳು ನಡೆದಿದೆ. ಮಂಗಳವಾರ ಈ ದಿನ ಏನಿದೆ, ಇವತ್ತು ಬಂದಂತಹ ಭಕ್ತರಿಗೂ ಕೂಡ ಯಾವ ರೀತಿಯಾಗಿ ಅವರಿಗೆ ಊಟದ ವ್ಯವಸ್ಥೆಗಳಾಗಬೇಕು ಅವೆಲ್ಲವೂ ಕೂಡ ತಯಾರಾಗಿರುವಂಥದ್ದು. ಸಾಂಬಾರ್ ಇರ್ಬೋದು, ಅನ್ನ ಇರ್ಬೋದು, ಮತ್ತು ಹೊರಗಡೆಯ ವ್ಯವಸ್ಥೆಗಳು ಕೂಡ ಸಕಲ ಸಿದ್ಧತೆಗಳು ನಡೆದಿದೆ. ಯಾಕಂದ್ರೆ ಬರುವಂತಹ ಯಾವುದೇ ಭಕ್ತರಿರಲಿ, ಅವರು ಹಸಿವಿನಿಂದ ಹೊರಗಡೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ನಡೆಸಲಾಗಿದೆ. ಆದರೆ ಪ್ರತಿನಿತ್ಯದಂತೆ ಇವತ್ತು ದರ್ಶನ ವ್ಯವಸ್ಥೆಯನ್ನು ಮಧ್ಯಾಹ್ನ 1:30ಕ್ಕೆ ಕ್ಲೋಸ್ ಆಗುತ್ತೋ ಅದೇ ರೀತಿ ಅನ್ನದಾನದ ವ್ಯವಸ್ಥೆಯಲ್ಲೂ ಕೂಡ ಇವತ್ತು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ತಯಾರಿಯಾಗಿರುವಂಥದ್ದನ್ನು 1:30 ಗಂಟೆಗೆ ಏನೋ ದೇವಸ್ಥಾನ ಕ್ಲೋಸ್ ಆಗುತ್ತೆ, ಅದರಿಂದ ಸ್ವಲ್ಪ ಹೊತ್ತು ನಂತರ ಮತ್ತೆ ಅನ್ನದಾನದ ಅನ್ನಪ್ರಸಾದ ಸೇವೆಗಳು ನಡೆಯುತ್ತೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಅಂದರೆ ಇವತ್ತು ಯಾವ ರೀತಿಯಾಗಿ ಇದು ವ್ಯವಸ್ಥೆಗಳಿರುತ್ತೆ ಅನ್ನೋದನ್ನ ಮಾತಾಡೋದು ಇಲ್ಲಿನ ಪ್ರಬಂಧಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಪ್ರಸಾದ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಪ್ರತಿನಿತ್ಯವೂ ಕೂಡ ಇಲ್ಲಿ ಅನ್ನದಾನ ಆಗುತ್ತೆ, ಸಾವಿರಾರು ಜನ ಬಂದು ಅನ್ನದಾನ ಮಾಡಿಕೊಂಡು ಹೋಗ್ತಾರೆ. ಆದರೆ ಇವತ್ತು ಗ್ರಹಣ ಆಗಿರುವಂಥ ಕಾರಣ ಯಾವ ರೀತಿಯ ಬದಲಾವಣೆ? ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ಚಂದ್ರಗ್ರಹಣದ ಪ್ರಯುಕ್ತ ಅನ್ನಪ್ರಸಾದವು 2 ಗಂಟೆಗೆ ಮುಕ್ತಾಯ ಆಗುತ್ತೆ. ಮಾಮೂಲು ದಿವಸಗಳಲ್ಲಿ ಶನಿವಾರ, ಭಾನುವಾರ, ಸೋಮವಾರ ಬೆಳಿಗ್ಗೆ 10:30 ಗಂಟೆಗೆ ಅನ್ನಪ್ರಸಾದ ಪ್ರಾರಂಭ ಆದರೆ ಸಂಜೆ 5 ಗಂಟೆಯವರು ಕೂಡ ಅನ್ನಪ್ರಸಾದ ನಡೆಯುತ್ತೆ. ಹಾಗೆ ಈ ದಿವಸ 10:30 ಗಂಟೆಗೆ ಅನ್ನಪ್ರಸಾದ ಪ್ರಾರಂಭ ಆದರೆ 2 ಗಂಟೆಗೆ ಮುಕ್ತಾಯ ಆಗುತ್ತೆ. ಹಾಗೆ ರಾತ್ರಿ ಅನ್ನಪ್ರಸಾದ ಮಾಮೂಲು 7 ಗಂಟೆಯಿಂದ ಪ್ರಾರಂಭ ಆದರೆ ಈ ದಿವಸ 7:15 ನಂತರ ಅನ್ನಪ್ರಸಾದ ಪ್ರಾರಂಭ ಆಗಿ ರಾತ್ರಿ 10 ಗಂಟೆವರೆಗೂ ಕೂಡ ಮುಂದುವರಿಯುತ್ತೆ. ಇನ್ನೊಂದು ಇರುವಂಥದ್ದು ಅಂದರೆ ಇವತ್ತು ಸ್ವಲ್ಪ ಗ್ರಹಣದ ಕಾರಣದಿಂದಾಗಿ ಕೆಲವರು ಅವರ ಪ್ರವಾಸಗಳನ್ನು ಮುಂದೂಡಿರ್ತಾರೆ, ಭಕ್ತರ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಇರ್ಬೋದು. ಇವತ್ತೇನಾದರೂ ಇಲ್ಲಿ ತಯಾರಾಗುವಂಥ ಊಟದಲ್ಲಿ ಏನಾದರೂ ವ್ಯತ್ಯಾಸ? ಖಂಡಿತವಾಗಿ ಕೂಡ ಮಾಮೂಲು ದಿವಸಗಳಲ್ಲಿ ಸರಾಸರಿ 10ರಿಂದ 15 ಸಾವಿರ ಜನ ಮಂಗಳವಾರದಿಂದ ಶುಕ್ರವಾರದವರೆಗೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಇಡೀ ದಿವಸ. ಹಾಗಾಗಿ ನಾವು ಈ ದಿವಸಕ್ಕೆ ಪೂರಕವಾಗಿ ಹೇಳುವುದಿದ್ದರೆ ಜನ ಕಡಿಮೆ ಆದ ಕಾರಣ ಸುಮಾರು ಈ ಬೆಳಿಗ್ಗಿನ ಅನ್ನಪ್ರಸಾದಕ್ಕೆ, ಮಧ್ಯಾಹ್ನದ ಅನ್ನಪ್ರಸಾದಕ್ಕೆ ಸುಮಾರು 4,000 ಮಂದಿಗೆ ಮಾತ್ರ ಅನ್ನವನ್ನು ಮತ್ತು ಸಾರು, ಸಾಂಬಾರು, ಪಾಯಸ ಏನಿದೆ ನಮ್ಮ ಮೆನುವಿನ ಪ್ರಕಾರವಾಗಿ ನಾವು ಕಡಿಮೆ ಪ್ರಮಾಣದಲ್ಲಿ ತಯಾರು ಮಾಡಿದ್ದೇವೆ. ರಾತ್ರಿಗೆ ಅದೇನಾದರೂ ಚೇಂಜಸ್ ಇರುತ್ತೆ? ರಾತ್ರಿ ಕೂಡ ಮಾಮೂಲು ದಿವಸಗಳಲ್ಲಿ ಸುಮಾರು 5ರಿಂದ 6,000 ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಈ ದಿವಸ ಅದರ ಅರ್ಧದಷ್ಟು ಸುಮಾರು 2ರಿಂದ 3,000 ಮಂದಿಗೆ ಆಗುವಷ್ಟು ಅನ್ನಪ್ರಸಾದವನ್ನು ಮತ್ತು ಅನ್ನವನ್ನು ಮತ್ತು ಉಳಿದ ಸಾರು, ಸಾಂಬಾರು ಐಟಮ್ಸನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಕ್ಷೇತ್ರದ ದರ್ಶನದಲ್ಲಿ ಏನಾದರೂ ಬದಲಾವಣೆ ಆಗಿರುವಂಥದ್ದು? ಕ್ಷೇತ್ರದ ದರ್ಶನದಲ್ಲಿ ಕೂಡ ಇವತ್ತು ಮಧ್ಯಾಹ್ನ 1:30 ಗಂಟೆವರೆಗೆ ಮಾತ್ರ ದೇವರ ದರ್ಶನ ಇರುತ್ತೆ. ಹಾಗೆ ರಾತ್ರಿ ಎಲ್ಲ ಶುದ್ಧಿಯಾದ ಮೇಲೆ ಸುಮಾರು 7:30 ಗಂಟೆಯ ಮೇಲೆ ದೇವರ ದರ್ಶನ ಪ್ರಾರಂಭ ಆಗ್ತದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ನಮ್ಮ ಅನ್ನಪ್ರಸಾದ ಕೊಡುವಂಥ ವ್ಯವಸ್ಥೆ ಕೂಡ ನಡೀತದೆ. ಎಸ್, ಇದಿಷ್ಟು ಇವರು ಪ್ರಬಂಧಕರ ಮಾತು. ಒಟ್ಟಾರೆಯಾಗಿ ಏನಂದರೆ ಅನ್ನದಾನಕ್ಕೆ ಪ್ರಮುಖವಾದಂಥ ಕ್ಷೇತ್ರ ಆಗಿರುವಂಥ ಧರ್ಮಸ್ಥಳದಲ್ಲಿ ಇವತ್ತು ಭಕ್ತರ ಸಂಖ್ಯೆ ಕಡಿಮೆ ಇದೆ. ಸಹಜವಾಗಿ ಇದು ಗ್ರಹಣದ ಎಫೆಕ್ಟ್. ಅದರ ಜೊತೆಗೆ ಮಧ್ಯಾಹ್ನದ ನಂತರ ಯಾವ ರೀತಿಯಾಗಿ ಜನ ಒಂದಷ್ಟು ಕಡಿಮೆ ಇರ್ಬೋದು. ಅದರ ಜೊತೆಗೆ 3 ಗಂಟೆಗೆ ಏನು ಗ್ರಹಣ ಆರಂಭ ಆಗುತ್ತೆ, ಮೋಕ್ಷಕಾಲ 6:30 ನಂತರ ಇರುವಂಥದ್ದು. ಹಾಗಾಗಿ ಅದರ ಮಧ್ಯಕಾಲದಲ್ಲಿ ಇಲ್ಲಿ ಅನ್ನಪ್ರಸಾದ ಸೇವೆಯನ್ನು ಕೂಡ ಬಹುತೇಕ ಸ್ಥಗಿತ ಮಾಡುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.